ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಈ ವಿಡಿಯೋದಲ್ಲಿ ನಾನು ರಿಂಗಿಗೆ ಬಟ್ಟೆ ಹೇಗೆ ಹಾಕೋದು ಮತ್ತು ಬೇಸಿಕ್ ಚೈನ್ನ ಹೇಳ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಫುಲ್ ವಿಡಿಯೋನ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಈ ರಿಂಗಿಗೆ ಬಟ್ಟೆನ ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಇದು ಒಳಗಡೆ ರಿಂಗ್ನ ಕೆಳಗಡೆ ಇಟ್ಬಿಟ್ಟು ಮೇಲೆ ಈ ರೀತಿ ಬಟ್ಟೆನ ಹಾಕ್ಕೊಂಡ್ಬಿಟ್ಟು ಈ ಮೇಲ್ ರಿಂಗ್ ಇರುತ್ತಲ್ಲ ಇದನ್ನು ಇದ್ರ ಮೇಲೆ ನೀಟಾಗಿ ಈ ಥರ ಇಟ್ಕೊಂಡ್ಬಿಟ್ಟು ಈ ಥರ ಹೊತ್ಕೊಂಬಿಡಿ. ಈ ಸೈಡಲ್ಲಿ ರಿಂಗ್ ಇರುತ್ತಲ್ಲ ಇದನ್ನು ಟೈಟ್ ಮಾಡ್ಕೋಬೇಕು. ಟೈಟ್ ಮಾಡಿಕೊಂಡು ಈ ಥರ ಸೈಡ್ ಬಟ್ಟೆ ಇರುತ್ತಲ್ಲ ಇದನ್ನು ಒಂದು ಸ್ವಲ್ಪ ಎತ್ತಿ ಜಪ್ಕೊಂಡು ಟೈಟಾಗಿ ಮಾಡ್ಕೊಂಬಿಡಿ. ಎಲ್ಲ ಸೈಡಿಂದನೂ ಈ ಥರ ಸ್ವಲ್ಪ ಬಟ್ಟೆನ ಜಪ್ಕೊಂಬಿಡಿ. ಆವಾಗ ಮತ್ತೆ ಇದನ್ನ ಇನ್ನೊಂದು ಸ್ವಲ್ಪ ಟೈಟ್ ಮಾಡ್ಕೊಂಬಿಡಿ. ನೀವು ಟೈಟ್ ಆದಮೇಲೆ ಬಟ್ಟೆ ಮೇಲೆ ಈ ಥರ ಹೊಡೆದು ನೋಡಿದರೆ ಈ ಥರ ಸೌಂಡ್ ಬರಬೇಕು. ಸೌಂಡ್ ಬಂದರೆ ಇದು ಟೈಟ್ ಇದೆ ಅಂತ ಅರ್ಥ. ನಾನು ಪೆನ್ಸಿಲಿಂದ ಈ ಥರ ಒಂದು ಲೈನ್ ಹಾಕೋತಾ ಇದ್ದೀನಿ. ಲೈನ್ ಹಾಕ್ಕೊಂಡ್ಬಿಟ್ಟೆ ನಾನು ಚೈನ್ನ ಸ್ಟಾರ್ಟ್ ಮಾಡ್ತೀನಿ, ಏಕೆಂದರೆ ಚೈನ್ ಸ್ಟಿಚ್ಚು ಸ್ಟ್ರೇಟಾಗಿ ಬರಲಿ ಅಂತ ಅಷ್ಟೇ. ನೀವು ಬೇಕು ಅಂದರೆ ರೌಂಡ್ ಶೇಪು, ರೆಕ್ಟ್ಯಾಂಗಲು, ಟ್ರಯಾಂಗಲು, ಹಾರ್ಟು ಯಾವ ಬೇಕಾ ಶೇಪಲ್ಲಿ ಡಿಸೈನ್ ಮಾಡ್ಕೊಂಡ್ಬಿಟ್ಟು ಚೈನ್ ಸ್ಟಿಚ್ನ ಹಾಕೋಬೋದು. 14 ನಂಬರ್ ನೀಡಲ್ ತೊಗೊಂಡಿದ್ದೀನಿ. ನೀವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದನ್ನು ಈ ಥರ ಮುಂಚೆ ಒಂದು ಸ್ವಲ್ಪ ಚುಚ್ಕೊಂಬಿಡಿ. ಈ ಥರ ಚುಚ್ಕೊಂಡ್ಬಿಟ್ಟೆ ಪ್ರಾಕ್ಟೀಸ್ ಮಾಡಬೇಕು. ಯಾಕಂದರೆ ಅದು ತುಂಬ ಶಾರ್ಪ್ ಏನಾದರೂ ಇದ್ದರೆ, ಈ ಥರ ಶಾರ್ಪ್ ಇದ್ದರೆ ಅದು ಸ್ವಲ್ಪ ನೀಡಲ್ ಶಾರ್ಪ್ನೆಸ್ ಕಡಿಮೆ ಆಗುತ್ತೆ. ಚುಚ್ಚಿಬಿಟ್ಟು ಈ ಥರ ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ನೀಡಲ್ನ ಹೇಗೆ ಚುಚ್ಚಬೇಕು ಅಂತ ತೋರಿಸ್ಕೊಡ್ತೀನಿ. ಈ ನೀಡಲು ಈ ಮುಂದೆ ಇದೆಯಲ್ಲ ಇದು ಯಾವಾಗಲೂ ಈ ಸೈಡ್ ಇರಬೇಕು. ಈ ಥರ ಚುಚ್ಚಿಬಿಟ್ಟು ನೀವು ದಾರ ಒಳಗಡೆ ಹಾಕಿದ ಮೇಲೆ ಇದು ಹಿಂಗೆ ಮೇಲೆ ಬಂದು ಮತ್ತೆ ಹಿಂಗೆ ಹೊಳ್ಸ್ಕೊಂಡ್ಬಿಟ್ಟು ಮತ್ತೆ ಈ ಥರ ಚುಚ್ಚಬೇಕು. ಮತ್ತೆ ಹಿಂಗೆ ತಕ್ಕೊಂಡು ಮತ್ತೆ ಈ ಥರ ಇದನ್ನು ಹಿಂಗೆ ತಿರುಗಿಸ್ಕೊಂಡಿರ್ಬೇಕು. ಈ ಥರ ಈ ಥ್ರೆಡ್ಗೆ ಒಂದು ನಾಟ್ ಹಾಕ್ಕೊಂಡ್ಬಿಟ್ಟು ಅದನ್ನು ಬಟ್ಟಿನ ಮೇಲೆ ಈ ಥರ ಇಟ್ಕೊಂಡು ರಿಂಗಿನ ಕೆಳಗಡೆ ಇಟ್ಕೋಬೇಕು. ಕೆಳಗಡೆ ಇಟ್ಕೊಂಡ್ಬಿಟ್ಟು ಮೇಲೆ ನೀಡಲ್ನ ಬಟ್ಟೆ ಮೇಲೆ ಚುಚ್ಕೋಬೇಕು. ಆ ನೀಡಲ್ ತುದಿನ ಮುಂದೆನೇ ಇರಬೇಕು. ಚುಚ್ಕೊಂಡ್ಬಿಟ್ಟು ಮೇಲೆತ್ತಬೇಕು. ಮತ್ತು ನೀಡಲ್ ತುದಿನ ಮುಂದೆನೇ ಇಟ್ಟು ಹಾಕ್ಕೊಂಡು ತಿರುಗಿಸ್ಕೊಂಡು ದಾರಾನ ಮೇಲೆತ್ಕೋಬೇಕು. ಇದೇ ರೀತಿ ಚೈನ್ ಹಾಕೋಬೇಕು. ತುಂಬ ನೀಡಲಿಂದ ದಾರನ ಜಕ್ಕೋಬಾರ್ದು, ಯಾಕಂದರೆ ಸ್ಟಿಚ್ಚು ಸರಿಯಾಗಿ ಬೀಳಲ್ಲ. ನೀವು ಸ್ವಲ್ಪ ಲೂಸ್ ಇಟ್ಕೊಂಡೇ ಹಾಕ್ಕೊಂಡ್ರೆ ಈ ಥರ ರೌಂಡಾಗಿ ನೀಟಾಗಿ ಬೀಳುತ್ತೆ. ಒಂದೇ ಥರ ಕಾಣಿಸುತ್ತೆ ಈ ಚೈನ್ ಸ್ಟಿಚ್ಚು. ನೀಡಲ್ ತುದಿ ಮುಂದೆ ಇಟ್ಕೊಂಡು ಬಟ್ಟೆ ಮೇಲೆ ಚುಚ್ಕೋಬೇಕು. ಆಮೇಲೆ ನಿಧಾನಕ್ಕೆ ತಿರುಗಿಸ್ಕೊಂಡು ಕೆಳಗಡೆ ದಾರಾನ ಆ ನೀಡಲ್ ತುದಿಗೆ ಸಿಗಿಸ್ಬಿಟ್ಟು ನಿಧಾನಕ್ಕೆ ಮೇಲೆತ್ತಬೇಕು. ಸ್ವಲ್ಪ ರೂಢಿ ಆಗೋವರೆಗೂ ಇದು ಕಷ್ಟ ಅನಿಸುತ್ತೆ, ಆಮೇಲೆ ಈಸಿಯಾಗಿ ಬರುತ್ತೆ. ಇದನ್ನು ಡೈಲಿ ಪ್ರಾಕ್ಟೀಸ್ ಮಾಡಿದರೆ ಬೇಗ ಬರುತ್ತೆ ಮತ್ತು ಫಾಸ್ಟಾಗೂ ಹಾಕ್ಬೋದು. ನೀಡಲ್ನ ಬಟ್ಟೆ ಮೇಲೆ ಚುಚ್ಕೋದು, ಆಮೇಲೆ ದಾರ ಸಿಕ್ಸ್ಬಿಟ್ಟು ಮೇಲೆತ್ತೋದು, ಅದು ಪ್ರತಿ ಸರ್ತಿ ಅದೇ ರೀತಿ ಮಾಡಿಕೊಂಡ್ರೆ ಚೈನ್ ಒಂದೇ ಥರ ಕಾಣಿಸುತ್ತೆ. ಇದೇ ರೀತಿ ಫುಲ್ ಚೈನ್ ಹಾಕ್ಕೊಂಡು ಹೋಗಬೇಕು. ಚೈನ್ ಎಂಡ್ ಆದಮೇಲೆ ಅಲ್ಲೊಂದು ಲಾಕ್ ಮಾಡಿಬಿಟ್ಟು ಇದನ್ನು ಮುಗಿಸ್ಬೇಕು. ಯಾವ ರೀತಿ ಎಂಡ್ ಮಾಡಬೇಕು ಆಮೇಲೆ ಲಾಕ್ ಮಾಡಬೇಕು ಅಂತ ನಾನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ. ಸಿಲ್ಕ್ ಥ್ರೆಡ್ನ 2 ಎಳೆ ತಗೊಂಡು ಅದಕ್ಕೊಂದು ನಾಟ್ ಹಾಕ್ಕೊಂಡಿದ್ದೀನಿ. ಅದನ್ನು ಈ ರೀತಿ ಬಟ್ಟೆಗೆ ಇಟ್ಕೊಂಡು ರಿಂಗ್ ಕೆಳಗಡೆನೇ ಇಟ್ಕೋಬೇಕು. ಈಗ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ. ನೀಡಲ್ನ ಮುಂದೆ ಇಟ್ಕೊಂಡು ಕೆಳಗಡೆ ಚುಚ್ಚಿ ತಿರುಗಿಸ್ಬಿಟ್ಟು ದಾರ ತಗೊಂಡು ಮೇಲೆತ್ತಬೇಕು. ಇದು ಇಷ್ಟೇ ಫ್ರೆಂಡ್ಸ್. ಇದನ್ನು ನೀಟಾಗಿ ನೋಡ್ಕೊಂಡ್ಬಿಟ್ಟು ಪ್ರಾಕ್ಟೀಸ್ ಮಾಡಿ ಅಂದರೆ ಬರುತ್ತೆ. ಇದರಲ್ಲಿ ಬೇರೆ ಕಷ್ಟ ಏನಿಲ್ಲ. ಆದರೆ ನೀಡಲ್ನ ಯಾವ ರೀತಿ ಚುಚ್ಕೋಬೇಕು, ಮೇಲೆತ್ತಬೇಕು ಅದನ್ನ ಗಮನ ಇಟ್ಟು ನೋಡ್ಕೊಂಡ್ಬಿಟ್ಟು ಪ್ರಾಕ್ಟೀಸ್ ಮಾಡಿ. ಇದೇ ರೀತಿ ಫುಲ್ ಈ ಚೈನ್ನ ಹಾಕ್ಕೊಂಡು ಹೋಗಬೇಕು. ಈ ಆರಿ ವರ್ಕ್ದಲ್ಲಿ ಮೇನ್ ಒಂದು 90% ಚೈನ್ ವರ್ಕೇ ಬರೋದು.
ಚೈನ್ ನೀಟಾಗಿ ಬಂದರೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಬಂದಾಗೇನೆ. ನಾನು ಕೊನೆಗೆ ಯಾವ ರೀತಿ ಲಾಕ್ ಮಾಡ್ತೀನಿ ಅಂತ ನೋಡ್ಕೊಳ್ಳಿ. ಈ ಚೈನ್ ಲಾಕ್ ಮಾಡೋದು ಈ ರೀತಿ ಇದೆ, ಬಟ್ ಕೆಲವು ಸರಿ ಇದು ಲಾಕ್ ಆಗಲ್ಲ. ಈ ರೀತಿ ಬಿಚ್ಕೊಂಡ್ಬಿಡುತ್ತೆ. ಅದಕ್ಕೆ ನೀವು ಬಿಗ್ನರ್ಸ್ ಏನು ಮಾಡಿ, ಈ ರೀತಿ ಚೈನ್ ಹಾಕ್ಕೊಂಬಿಟ್ಟು ಸ್ವಲ್ಪ ಮೇಲಕ್ಕೆತ್ತಿ ಕೆಳಗಡೆ ದಾರನ ಕಟ್ ಮಾಡ್ಕೊಂಬಿಡಿ. ಕಟ್ ಮಾಡ್ಕೊಂಬಿಟ್ಟು ಈ ಮೇಲಿರಲ್ಲ ನೀಡಲಿಂದ ಮೇಲೆತ್ಕೊಳ್ಳಿ. ಈ ಮೇಲೆ ಬಂದಿರೋ ದಾರನ ಮತ್ತು ನೀಡಲು ಕೆಳಗಡೆಯಿಂದ ಮೇಲೆ ಚುಚ್ಕೊಂಡು ಆ ದಾರನ ಎಳ್ಕೊಂಡು ಆ ದಾರನ 2 ಸರ್ತಿ ನಾಟ್ ಹಾಕ್ಕೊಂಬಿಡಿ. ಅದು ಲಾಕ್ ಆಗಿಬಿಡುತ್ತೆ. ನೋಡಿ, ಇದು ಈ ರೀತಿ ಕಾಣಿಸುತ್ತೆ. ನಾನು ಮುಂದಿನ ವಿಡಿಯೋದಲ್ಲಿ ಹೊಸ ಸ್ಟಿಚ್ನ ಹೇಳ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕು ಕಮೆಂಟು ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.